ಶ್ರಾವಣ ಮಾಸದ ಅಂದರೆ ಈಗ ನಾವು ಶ್ರಾವಣ ಮಾಸಕ್ಕೆ ಕಾಲಿಟ್ಟಿದ್ದೇವೆ. ಶ್ರಾವಣ ಲಗ್ನದ ಫಲಾಫಲಗಳನ್ನು ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಬುಧ ಮತ್ತು ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವಿದೆ. ಮತ್ತು ಗುರು ವೃಷಭ ಮತ್ತು ಮಿಥುನ ರಾಶಿಯವರು ಕೂಡ ಪ್ರಭಾವವನ್ನು ಬೀರ್ತಾರೆ. ಈ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಿಶ್ರ ಫಲಗಳು ಕೂಡ ಇದ್ದಾವೆ. ಮತ್ತು ಕುಟುಂಬ ಜೀವನದಲ್ಲಿ ನೀವು ಬಹಳ ಸಂತೋಷದಿಂದ ಇರ್ತೀರಿ, ಸಮರಸ್ಯದಿಂದ ಇರ್ತೀರಿ. ಆದರೂ ಈ ಶ್ರಾವಣ ಲಗ್ನದಲ್ಲಿ ಮಹಾಲಕ್ಷ್ಮಿಯವರನ್ನು ನೀವು ಆರಾಧನೆ ಮಾಡಬೇಕು. ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕರಿಗೆ ದುರ್ಗೇಸರಿ ಆಸ್ಟ್ರೋ ಚಾನಲ್ನಿಂದ ಸುಸ್ವಾಗತ. ಶ್ರಾವಣ ಮಾಸದ ಅಂದರೆ ಈಗ ನಾವು ಶ್ರಾವಣ ಮಾಸಕ್ಕೆ ಕಾಲಿಟ್ಟಿದ್ದೇವೆ. ಶ್ರಾವಣ ಲಗ್ನದ ಫಲಾಫಲಗಳನ್ನು ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಬುಧ ಮತ್ತು ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವಿದೆ. ಮತ್ತು ಗುರು ವೃಷಭ ಮತ್ತು ಮಿಥುನ ರಾಶಿಯವರು ಕೂಡ ಪ್ರಭಾವವನ್ನು ಬೀರ್ತಾರೆ. ಶನಿ ಜನ್ಮಶನಿ ಮೀನರಾಶಿಯವರಿಗೆ ಮತ್ತು ಕುಂಭರಾಶಿಯವರಿಗೂ ಕೂಡ ಫಲಾಫಲಗಳನ್ನು ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಶ್ರಾವಣ ಲಗ್ನದಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ. ಈ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಿಶ್ರ ಫಲಗಳು ಕೂಡ ಇದ್ದಾವೆ. ವೃತ್ತಿಯಲ್ಲಿ, ಆರ್ಥಿಕವಾಗಿ, ಕುಟುಂಬದಲ್ಲಿ ಎಲ್ಲದರಲ್ಲೂ ಮಿಶ್ರ ಫಲಗಳನ್ನು ನೀವು ಅನುಭವಿಸ್ತೀರಿ. ಹಾಗಿದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಹಣಕಾಸು ವಿಚಾರ, ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ನೀವು ಕಮ್ಮಿ ಮಾಡಬೇಕು. ಹೂಡಿಕೆ ಮಾಡುವಂಥ ಸಂದರ್ಭ ಇದ್ದರೆ, ಏನಾದರೂ ನೀವು ಫಂಡಿಂಗ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕೆಲಸದ ಮೇಲೆ ನೀವು ಹಣಕಾಸನ್ನು ಹಾಕಿ ಅದರಿಂದ ನಮ್ಮ ವಾಪಸ್ ಬರುತ್ತೆ ಅಂತ ಏನು ಯೋಚನೆ ಮಾಡಿದ್ದೀರೋ, ಈ ತಿಂಗಳಲ್ಲಿ ಸ್ವಲ್ಪ ಜಾಗರೂಕತೆ ಆಗಿರಿ. ಒಂದು ಸಾರಿ ಅಲ್ಲ, ಎರಡೆರಡು ಸಾರಿ ಯೋಚನೆ ಮಾಡಿ ನೀವು ಆ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಕುಟುಂಬ ಜೀವನದಲ್ಲಿ ನೀವು ಬಹಳ ಸಂತೋಷದಿಂದ ಇರ್ತೀರಿ, ಸಮರಸ್ಯದಿಂದ ಇರ್ತೀರಿ. ನಿಮ್ಮ ಕುಟುಂಬದ ಜೀವನ ಈ ತಿಂಗಳು ನಿಮಗೆ ಅದ್ಭುತವಾಗಿರ್ತದೆ. ಆದರೆ ಸಂಗಾತಿಯೊಡನೆ ಸ್ವಲ್ಪ ಸಮಯ ಕೊಡಿ. ನಮ್ಮ ಈ ಜೀವನದ ಜಂಜಾಟದಲ್ಲಿ ಏನಾಗೋಗಿದೆ, ಕೆಲಸದ ಒತ್ತಡಗಳಿಂದ ನಾವು ಕುಟುಂಬಕ್ಕೆ ಸಮಯವನ್ನು ಕೊಡೋದನ್ನ ಕಮ್ಮಿ ಮಾಡ್ತಾ ಇದ್ದೇವೆ. ಆದರೆ ಈ ತಿಂಗಳು ನೀವು ಸ್ವಲ್ಪ ಕುಟುಂಬಕ್ಕೆ ಜೊತೆಗೆ ಇರಿ. ಮತ್ತು ಆರೋಗ್ಯವನ್ನು ನೋಡೋದಾದರೆ ಸ್ವಲ್ಪ ವಿಶೇಷವಾದ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಈ ತಿಂಗಳಲ್ಲಿ ನೀವು. ಯಾಕೆಂದರೆ ಆರೋಗ್ಯ, ಮೂಳೆ ಸಂಬಂಧವಾದಂಥ ಕೆಲವು ದೋಷಗಳು ನಿಮಗೆ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಂದರ್ಭ ಇದೆ. ನೀವು ಆರೋಗ್ಯವನ್ನು ಸ್ವಲ್ಪ ಜಾಗರೂಕತೆಯಿಂದ, ಅಂದರೆ ವಿಶೇಷ ಏನಪ್ಪ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ನೀವು ರೂಢಿಸ್ಕೊಂಡ್ರೆ, ಟೈಮಿಗೆ ಸರಿಯಾಗಿ ತಿಂತಕ್ಕಂಥದ್ದು, ಟೈಮಿಗೆ ಸರಿಯಾಗಿ ಎದ್ದೇಳ್ತಕ್ಕಂಥದ್ದು, ಆರೋಗ್ಯ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಈ ತಿಂಗಳು ನಿಮ್ಗೆ ಆರೋಗ್ಯ ಸುಧಾರಿಸುತ್ತೆ. ಸ್ವಲ್ಪ ಜಾಗರೂಕ ಆಗಿರಿ. ಏನಪ್ಪ ಪರಿಹಾರ ಆಗಿದ್ರೆ ಈ ತಿಂಗಳಲ್ಲಿ ನಿಮಗೆ ಲಕ್ಷ್ಮೀ ದೇವಿಯವರನ್ನು ನೀವು ಆರಾಧನೆ ಮಾಡಬೇಕು. ಅಂದರೆ ಆಷಾಢ ಶುಕ್ರವಾರ ಪ್ರಾರ್ಥನೆ ಮಾಡಿದ್ದೀರಿ, ಆದರೂ ಈ ಶ್ರಾವಣ ಲಗ್ನದಲ್ಲಿ ಮಹಾಲಕ್ಷ್ಮಿಯವರನ್ನು ನೀವು ಆರಾಧನೆ ಮಾಡಬೇಕು. ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಬೇಕು. ಇದರಿಂದ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಹಿಂದೇಟೇನಿದೆ ಈ ತಿಂಗಳಲ್ಲಿ ನಿಮಗೆ ಮೈನಸ್ ಪಾಯಿಂಟು, ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಧನಾತ್ಮಕವಾಗಿ ನಿಮಗೆ ಬದಲಾವಣೆ ಆಗುತ್ತೆ. ಏನೋ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಬಡಬಗ್ಗರಿಗೆ ದಾನವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಲೆಸುತ್ತೆ. ಎಲ್ಲರಿಗೂ ಶುಭವಾಗಲಿ.